ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಈಗ ದರ್ಶನ್ ಮತ್ತು ಇನ್ನಿತರ 17 ಆರೋಪಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಆರೋಪಿ ನಿಖಿಲ್ ಪರ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವ್ರನ್ನ ಬಂದಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಮೊದಲನೇದಾಗಿ ಆರೋಪಿಗಳಿಗೆ ನಿಖಿಲ್ ನಿಮ್ಮ ಕ್ಲೈಂಟ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಸಹ ವಿಸ್ತರಣೆ ಆಗಿದೆ ಮತ್ತೆ ನ್ಯಾಯಾಂಗ ಬಂಧನ. ಪ್ರಮುಖವಾಗಿ ಏನು ಕಾರಣ ಇರ್ಬೋದು ಸರ್? ನೋಡಿ, ಈ 14 ದಿನಗಳಿಗೊಮ್ಮೆ ಏನು ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡ್ತಾರೆ, ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳಲ್ಲೂ ಆಗುವಂಥದ್ದು. ಇದೊಂದೇ ಪ್ರಕರಣ ಅಂತಲ್ಲ, ಅದು ಕ್ರಿಮಿನಲ್ ಕಾರ್ಯವಿಧಾನದ ಅದು ಆ ರೀತಿ ನಡ್ಕೊಂಡು ಬರ್ತದೆ. ಅದು ಜಾಮೀನು ಮಂಜೂರು ಆಗುವ ತನಕ ಪ್ರತಿ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲೇಬೇಕು. ಅದು ಎಲ್ಲ ಪ್ರಕರಣಗಳಲ್ಲೂ, ಎಲ್ಲ ಕ್ರಿಮಿನಲ್ ಪ್ರಕರಣಗಳಲ್ಲೂ ಆಗುವಂತಹ ಒಂದು ಪ್ರಕ್ರಿಯೆ. ಅಂದರೆ ಈಗ ಜಾಮೀನು ಸಲ್ಲಿಕೆ ಮಾಡುವಂತಹ ಒಂದು ಸಾಧ್ಯತೆಗಳಿತ್ತ ಅಥವಾ ಸಾಧ್ಯತೆಗಳೇ ಇಲ್ವಾ ಇವಾಗ ಎಲ್ಲ ಆರೋಪಿಗಳಿಗೂ? ಅಲ್ಲ, ಯಾರು ಮಾಡಿದ್ರೆ ಮಾಡ್ಬೋದು ಸರ್ ಜಾಮೀನು ಅರ್ಜಿ? ನೋಡಿ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಕೊಲೆ ಪ್ರಕರಣದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ 302 ಅಫೆನ್ಸ್, ಕಲಂ 302 IPC ಅಫೆನ್ಸ್ ಕೆಳಗಡೆ ಭಾರತೀಯ ದಂಡ ಸಂಹಿತೆ ಏನಿದೆ ಅಂಥ ಪ್ರಕರಣಗಳಲ್ಲಿ ಬೇಲ್ ಅರ್ಜಿಯನ್ನು, ಜಾಮೀನು ಅರ್ಜಿಯನ್ನು ಪರಿಶೀಲಿಸಲಿಕ್ಕೆ ಸುಪರ್ದಿ ಇರೋದಿಲ್ಲ. ಹಾಗಾಗಿ ಜಾಮೀನು ಅರ್ಜಿಯನ್ನು ಇಲ್ಲಿ ಸಲ್ಲಿಸೋ ಪ್ರಶ್ನೆಯೇ ಬರೋದಿಲ್ಲ. ಆ ರೀತಿ ಜಾಮೀನು ಅರ್ಜಿಯನ್ನು ನಾವು ಸೆಷನ್ಸ್ ಕೋರ್ಟ್ ಅಂದರೆ ಸತ್ರ ನ್ಯಾಯಾಲಯದಲ್ಲೇ ಸಲ್ಲಿಸಬೇಕಾಗಿದೆ. ಯಾಕಂದರೆ ಜನಸಾಮಾನ್ಯರಿಗೆ ಒಂದು ಸಾಮಾನ್ಯವಾಗಿ ಅನುಮಾನ ಇದ್ದೇ ಇರುತ್ತೆ, ನ್ಯಾಯಾಂಗ ಬಂಧನ ಅವಧಿ ಮುಗೀತು ಮತ್ತೆ ಅವರು ಜಾಮೀನು ಸಿಗ್ಬೋದೇನೋ, ಹೊರಗಡೆ ಬರ್ಬೋದೇನೋ ಅಂತ. ಸೊ ಈ ಕಾರಣಕ್ಕಾಗಿ ನಾನು ಕೇಳಿದ್ದೆ, ಇವಾಗ ಜಾಮೀನು ಅರ್ಜಿ ಯಾವಾಗ ಸಲ್ಲಿಸಿದ್ರೆ ಯಾವಾಗ ಸಲ್ಲಿಸ್ಬೋದು ದರ್ಶನ್ ಸೇರಿದಂತೆ ಮತ್ತಿತರ ಆರೋಪಿಗಳಿಗೆ? ನೋಡಿ, ಈಗ ನಾನು ಅದನ್ನೇ ಹೇಳಿದೆ, ನಾನು ಕೂಡ ಮಾಧ್ಯಮಗಳಲ್ಲಿ ನೋಡಿದೆ, ಇವತ್ತು ಜಾಮೀನು ಸಿಗುತ್ತಾ ಅಂತ ಪ್ರಶ್ನೆ ಇತ್ತು. ಇದು ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಕಾಡುವಂಥ ಪ್ರಶ್ನೆ. ಆದರೆ ಇವತ್ತು ಇದ್ದದ್ದು ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಿಕ್ಕೆ ಆ ಒಂದು ಪ್ರಕ್ರಿಯೆ ಮಾತ್ರ ನಡೆದದ್ದು. ಹಾಗೂ ಜಾಮೀನು ಅರ್ಜಿಯನ್ನು ಇಲ್ಲೂ ಸಲ್ಲಿಸಲಿಕ್ಕೆ ಈ ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಸಲ್ಲಿಸಲಿಕ್ಕೆ ಅವಕಾಶನೇ ಇರೋದಿಲ್ಲ. ಸಲ್ಲಿಸಿದ್ರೂ ಕೂಡ ಅದು ಊರ್ಜಿತ ಆಗೋದಿಲ್ಲ. ಯಾಕೆಂದರೆ ಸುಪರ್ದಿ ಬರೋದಿಲ್ಲ. ಕೊಲೆ ಪ್ರಕರಣಗಳಲ್ಲಿ ಸುಪರ್ದಿ ಇರುವುದು ಸತ್ರ ನ್ಯಾಯಾಲಯ ಹಾಗೂ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ. ಗೌರವಾನ್ವಿತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ 302 ಅಫೆನ್ಸ್, ಕಲಂ 302 ಭಾರತೀಯ ದಂಡ ಸಂಹಿತೆಯ ಕಲಂ 302 ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಅದು ಓನ್ಲಿ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್, ಅಂದರೆ ಗಂಭೀರ ಆರೋಗ್ಯ ಸಮಸ್ಯೆ ಅಥವಾ ಇನ್ಯಾವುದಾದ್ರೂ ಆ ರೀತಿಯ ಸಮಸ್ಯೆಗಳಿದ್ದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅಂಥ ಜಾಮೀನು ಅರ್ಜಿಯನ್ನು ಪರಿಗಣಿಸತಕ್ಕದ್ದು. ಸರ್, ನಾವು ಇನ್ನೊಂದು ವಿಚಾರ ಹೇಳಿದೆ, ಈಗ ಈ ಪ್ರಕರಣದಲ್ಲಿ ವಾಹನಗಳನ್ನು ಜಪ್ತಿ ಮಾಡಿದರೆ ಅದನ್ನು ಬಿಡಿಸ್ಕೊಳ್ಳೋಕೆ ಸಹ ಮುಂದಾಗಿದೆ ಅಂತ ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಈ ಪ್ರಕರಣಗಳಲ್ಲಿ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಆರೋಪಿ 8 ಮತ್ತು ಆರೋಪಿ 6 ಇವರಿಗೆ ಸಂಬಂಧಪಟ್ಟಂತೆ ಒಂದು ಆಟೋ ರಿಕ್ಷಾ ಮತ್ತು ಒಂದು ಇಟಿಯೋಸ್ ಕಾರು ಏನು ಪೊಲೀಸ್ನವರು ಅಮಾನತ್ ಪಂಚನಾಮೆಯನ್ನು ಜರುಗಿಸಿ ಈ ವಾಹನಗಳನ್ನು ಅಮಾನತ್ ಪಡಿಸ್ಕೊಂಡಿದ್ರು. ನೋಡಿ, ಈ ವಾಹನಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮುಗ್ದಿರುತ್ತೆ. ಹಾಗಾಗಿ ವಾಹನಗಳನ್ನು ಠಾಣೆಯಲ್ಲಿ ಇರಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗೂ ಆ ವಾಹನಗಳು ಈ ಒಂದು ರಸ್ಟ್ ಸಮಸ್ಯೆಯಿಂದ ಹಾಳಾಗುವಂಥ ಎಲ್ಲ ಸಾಧ್ಯತೆ ಇರ್ತದೆ. ಹಾಗೂ ವಾಹನಗಳನ್ನು ಬಳಸದೇ ಇದ್ದಲ್ಲಿ ಅವು ಭಾಳಷ್ಟು ತಾಂತ್ರಿಕವಾಗಿ ದೋಷ ಉಂಟಾಗೋ ಭಾಳಷ್ಟು ಸಾಧ್ಯತೆಗಳಿರ್ತದೆ. ಆದ್ದರಿಂದ ವಾಹನಗಳನ್ನು ಈ ಆರೋಪಿತರ GPA ದಾರರಿಗೆ ಅವರ ಸುಪರ್ದಿಗೆ ನೀಡಬೇಕಂತ ನಾವು ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀವಿ. ಆ ಅರ್ಜಿ 10ನೇ ತಾರೀಕಿನಂದು ವಿಚಾರಣೆಗೆ ಬರೋದಿದೆ, ನಿಗದಿಯಾಗಿದೆ. ಓಕೆ, ಇದಿಷ್ಟು ವಕೀಲರಾದಂಥ ರಂಗನಾಥ್ ರೆಡ್ಡಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.